ಪಾರ್ವತಿ ತಗೊಳ್ಳಿ ಚಾಪೆ ದಿಂಬು. ಅಯ್ಯೋ ಇದೇನಿದು, ಒಂದೇ ಚಾಪೆ ಒಂದೇ ಬೆಡ್ಶೀಟ್ ಇದೆ. ಯಾಕೆ ಗಂಡ ಹೆಂಡತಿ ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ? ಅಯ್ಯೋ ಇಲ್ಲ ಅಕ್ಕ, ನಾವ್ಯಾಕೆ ಜಗಳ ಮಾಡ್ಕೊಳ್ಳೋಣ. ನಮ್ಮ ಯಜಮಾನ್ರು ದೇವ್ರಂತವ್ರು. ನೋಡಿದ್ರೆ ಗೊತ್ತಾಗುತ್ತೆ, ಇಬ್ರು ಸಾಕ್ಷಾತ್ ಶಿವ ಪಾರ್ವತಿ ಥರನೇ ಇದ್ದೀರಾ. ಅದಕ್ಕೆ ಅಲ್ವಾ ನನ್ನ ಹೆಸರು ಪಾರ್ವತಿ ಆದರೆ ಇವ್ರ ಹೆಸರು ಪರಮೇಶ್ವರ ಅಂತ ಇರೋದು. ಸರಿ, ಬೇಗ ಮಲ್ಕೊಳ್ಳಿ, ಬೆಳಿಗ್ಗೆ ಹೊತ್ತಿಗೆ ಮುಂಚೆ ಹೇಳ್ಬೇಕು. ಸರಿ ಅಕ್ಕ. ಪಾರ್ವತಿ, ಹೊತ್ತಿಗೆ ಮುಂಚೆ ಅಂದ್ರೆ ಏನು? ಯಜಮಾನ್ರೆ, ಸೂರ್ಯ ಉದಯ ಆಗಕ್ಕೂ ಮುಂಚೆ ಅಂತ ಅರ್ಥ. ಓ ಸರಿ ಸರಿ, ಇದು ಹಿಡ್ಕೊಳ್ಳಿ. ಯಜಮಾನ್ರೆ, ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಅಲ್ಲಿ ಮಲ್ಕೋತೀನಿ. ಪಾರ್ವತಿ, ಇಲ್ಲಿರೋದು ಒಂದೇ ಚಾಪೆ, ನೀನ್ ಹೇಗೆ ಅಲ್ಲಿ ಮಲ್ಕೋತೀಯಾ? ಇಲ್ಲೇ ಮಲ್ಕೋ. ಯಜಮಾನ್ರೆ, ಪಾರ್ವತಿ, ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇದೆ. ಹೀಗಿರುವಾಗ ಚಾಪೆ ಇಲ್ಲದೆ ನೀನು ಯಾಕೆ ನೆಲದ ಮೇಲೆ ಮಲ್ಕೋಬೇಕು? ಇಲ್ಲೇ ಮಲ್ಕೋ. ಬೇಕಾದರೆ ನಾನು ಈ ಕಡೆ ಮುಖ ಹಾಕಿ ಮಲ್ಕ್ತೀನಿ, ನೀನು ಆ ಕಡೆ ಮುಖ ಹಾಕಿ ಮಲ್ಕೋ. ಓಕೆನಾ? ಗುಡ್ ನೈಟ್. ಪಾರ್ವತಿ, ನಂಗೆ ಮಲ್ಗಕ್ಕಾಗ್ತಾ ಇಲ್ಲ, ಇರಿಟೇಷನ್ ಆಗ್ತಾ ಇದೆ. ಏನಾಯ್ತು ಯಜಮಾನ್ರೆ? ಈ ಚಾಪೆ ಮೈಯೆಲ್ಲ ಚುಚ್ತಾ ಇದೆ. ಮೆತ್ತಗಿರೋ ಹಾಸಿಗೆ ಮೇಲೆ AC ಹಾಕೊಂಡು ಮಲಗ್ತಿದ್ದೋರು ದಿಢೀರಂತ ಚಾಪೆ ಮೇಲೆ ಹೇಗೆ ನಿದ್ದೆ ಬರುತ್ತೆ ಹೇಳಿ? ಸರಿ, ಈಗ ಏನು ಮಾಡೋದು? ಹಾಂ ಯಜಮಾನ್ರೆ, ಒಂದು ಸ್ವಲ್ಪ ಜರ್ಕೊಳ್ಳಿ. ಯಾಕೆ? ಜರ್ಕೊಳ್ಳಿ ಹೇಳ್ತೀನಿ. ಹಾಂ, ನಿಮ್ಮ ಹಾಸಿಗೆ ಸಿದ್ಧ ಆಗಿದೆ, ಮಲ್ಕೊಳ್ಳಿ. ಥ್ಯಾಂಕ್ ಯು ಪಾರ್ವತಿ. ಪಾರ್ವತಿ, ಮತ್ತಿನ್ನೇನು ಯಜಮಾನ್ರೆ? ನಂಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ಒಂದು ಕತೆ ಹೇಳ್ತೀಯಾ? ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜನ್ನ ಒಬ್ಬ ಸೇವಕಿ
ತುಂಬ ಹಚ್ಕೊಂಡಿದ್ಲಂತೆ. ಕತೆ ಇಷ್ಟ ಆಯ್ತಾ? ನನ್ನ ರಾಜ್ಕುಮಾರ ಕಷ್ಟಪಟ್ಟು ಕೆಲಸ ಮಾಡಿ ಗಾಢವಾಗಿ ನಿದ್ದೆ ಮಾಡ್ತಿದ್ದಾರೆ. ಆರಾಮಾಗಿ ಮಲ್ಕೊಡಿ. ವಿಷ್ಣು ನೋಡಿದ್ಯಾ, ಅವರಿಬ್ರು ಗಂಡ ಹೆಂಡ್ತಿದ್ದಾರೆ, ನಾಟಕ ಮಾಡ್ತಿದ್ದಾರೆ. ಅವರಿಬ್ರಿಗೂ ಒಂದೇ ರೂಮ್ ಅಂತೆ, ನಾವಿಬ್ರು ನಿಜವಾಗ್ಲೂ ಲವರ್ಸು, ನಾವು ಬೇರೆ ಬೇರೆ ಅಂತ. ಇದು ನ್ಯಾಯನಾ? ಚಿಕ್ಕ ಯಜಮಾನ್ರೆ ನಿಧಾನಕ್ಕೆ ಮಾತಾಡಿ, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಅಲ್ಲ. ಹಗ್ಲೊತ್ತು ಆ ತಾತನ ಕಾಟ, ರಾತ್ರಿ ಹೊತ್ತು ನಿಮ್ಮ ಕಾಟ ಶುರು ಆಯ್ತಲ್ಲ. ನೀವು ಹೇಳಿದ ತಕ್ಷಣ ಏನು ಎತ್ತ ಅಂತ ಕೇಳಿದೆ, ಈ ಅಜ್ಜಿಗೆ ಟಾಪ್ ಹಾಕೊಂಡು ಇಲ್ಲಿವರೆಗೂ ಬಂದಿದ್ದೀನಲ್ಲ. ನನ್ನ ಬುದ್ಧಿಗೆ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಚಪ್ಪಲಿ ಆಚೆ ಇದೆ, ಬುದ್ಧಿ ಇದೆ ಅಂತ ಫಸ್ಟ್ ಚೆಕ್. ಇಲ್ಲ, ನನಗೆ ಬುದ್ಧಿ ಇಲ್ಲ. ಇದ್ದಿದ್ರೆ ಇಲ್ಲಿವರೆಗೂ ಬರ್ತಿದ್ನಾ? ಗುಡ್, ವೆರಿ ಗುಡ್ ಬಾಯ್. ಎಲ್ಲೋಗ್ತಾ ಇದ್ದೀರಾ? ಒಂದೇ ಒಂದು ರೌಂಡು ನಾನು ಹುಡುಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬೇಡ ಚಿಕ್ಕ ಯಜಮಾನ್ರೆ, ಮಲ್ಕೊಳ್ಳಿಪ್ಪ. ಯಾರು ನೋಡಿದ್ರೆ ಕಷ್ಟ. ಹಲೋ, ನಾವು ಸೌಂಡೇ ಬರ್ದಂಗೆ ಚಕ್ಲಿ ತಿನ್ನೋದು, ಸ್ಮೆಲ್ಲೇ ಬರ್ದಂಗೆ ಎಣ್ಣೆ ಹೊಡೋದು, ಗೊತ್ತಾ? ಹೌದೌದು, ನೀವು ದೊಡ್ಡ ಕಿಲಾಡಿ. ಈಗ ಮಲ್ಕೊಳ್ಳಿ ರಜಾ ಪ್ಲೀಸ್. ಒಂದೇ ಒಂದ್ಸಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಬೇಡ, ಮಲ್ಕೊಳ್ಳಿಪ್ಪ. ಚಿಕ್ಕ ಯಜಮಾನ್ರೆ, ನಂಗೊಂದು ಡೌಟು. ಏನು? ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅನ್ನೋ ಥರ ಕಣ್ಣಲ್ಲೇ ಮಾತಾಡ್ತಿದ್ರಲ್ಲ, ಏನದು? ರಾಧಾಕೃಷ್ಣ, ಈ ಹುಡುಗಿ ಮತ್ತೆ ಡಾಕ್ಟರ್ ಮೆಡಿಕಲ್ ಶಾಪ್ ಅವನು ಇಬ್ರು ಒಂದೇ, ಗೊತ್ತಾ? ಹೆಂಗೆ? ಡಾಕ್ಟರ್ ಬರೆಯೋದು ಬರೀ ಮೆಡಿಕಲ್ ಶಾಪ್ ಅವನು ಮಾತ್ರ ಅರ್ಥ ಆಗುತ್ತೆ, ಹಂಗೆ ಹುಡುಗಿ ಹೇಳೋದು ಬರೀ ಹುಡುಗಂಗೆ ಮಾತ್ರ ಅರ್ಥ ಆಗುತ್ತೆ. ಕರೆಕ್ಟು. ಹುಡುಗಿ ಹೇಳೋದು ಬರೀ ಹುಡುಗನಿಗೆ ಮಾತ್ರ ಅರ್ಥ ಆಗುತ್ತೆ. ಅಂದರೆ ನಾನು ಗೆಟಪ್ ಹಾಕಿದ ತಕ್ಷಣ ಅದು ಅಂತ ಫಿಕ್ಸ್ ಆಗ್ಬಿಟ್ರಾ? ಹಂಗಲ್ವಾ? ಚಿಕ್ಕ ಯಜಮಾನ್ರೆ, ನೀವು ನನ್ನ ನಾಡ್ಕತ್ತೀರಾ? ಲೋ, ಆ ಥರ ಹೇಳಿ ಹೋಗಿ ಚಿಕ್ಕ ಯಜಮಾನ್ರೆ, ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಒಳ್ಳೆ ಬಿರುದು ಕೊಟ್ರಿ. ನನ್ನ ಫೀಲಿಂಗ್ಸ್ ಹೇಳ್ಕೊಳ್ಳೋಣ ಅಂದ್ರೆ ಇವನು ತಬಾಕೊಂಡ. ಯಾರ ಹತ್ರ ಹೇಳ್ಕೊಳ್ಳಿ, ಏನು ಮಾಡೋದು? ನಾನು ಹುಡುಗಿಗೆ ಮೆಸೇಜ್ ಮಾಡ್ತೀನಿ. ಹಾಯ್. ಜನನಿ ಮಲ್ಗೋ ಹೊತ್ತಲ್ಲಿ ಫೋನ್ ಏನಮ್ಮ, ಫೋನ್ ಇಟ್ಟು ಮಲ್ಗು. ಅಯ್ಯೋ, ಆನ್ಲೈನಿಂದನೇ ಹೋಗ್ಬಿಟ್ಲು.
ನಮಸ್ಕಾರ, ಕೂತ್ಕೊಳ್ಳಿ. ಹೇಳಿ, ಏನು ನಿಮ್ಮ ಸಮಸ್ಯೆ? ವೀರಣ್ಣ, ಅವತ್ತು ನಿಮ್ಮ ಮಾತು ನಂಬ್ಕೊಂಡು ಆ ಸಿಟಿ ಶ್ರೀಮಂತಂಗೆ ನಾವು ನಮ್ಮ ಜಮೀನನ್ನ ಮಾರಲಿಲ್ಲ. ಆದರೆ ಇವತ್ತು ಎಲ್ರಿಗೂ ಒಪ್ಪತ್ತು ಊಟಕ್ಕೂ ಕಷ್ಟ ಆಗಿಬಿಟ್ಟಿದೆ ಗೊತ್ತಾ. ಒಳ್ಳೆ ಬೆಳೆ ಬೆಳೆಯವ ಅಂದರೆ ಸರಿಯಾಗಿ ಮಳೆ ಇಲ್ಲ, ಬೋರ್ ಹಾಕ್ಸೋಕ್ಕೆ ಕೈಯಲ್ಲಿ ಬಿಡುಗಾಸು ಇಲ್ಲ, ಮನೇಲಿ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಬಿದ್ದವ್ರೆ, ಸಾಲದಕ್ಕೆ ಆ ಬ್ಯಾಂಕ್ನವ್ರ ಕಾಟ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಯಾಕಾದರೂ ರೈತನಾಗ ಹುಟ್ಟಿದ್ನೋ ಅನ್ಸ್ಬಿಟ್ಟಿದೆ ವೀರಣ್ಣ. ಅವತ್ತು ನಿಮ್ಮ ಮಾತು ಕೇಳದೆ ಆ ಸಿಟಿಯವನಿಗೆ ನಮ್ಮ ಜಮೀನೆಲ್ಲ ಮಾರಿಬಿಟ್ಟಿದ್ದಿದ್ರೆ ಇವತ್ತು ಸಾಲ ತೀರಿಸ್ಕೊಂಡು ಓಡಾಡೋಕೆ ಒಂದು ಗಾಡಿ ತಗೊಂಡು ಆರಾಮಾಗಿರ್ಬೋದಾಗಿತ್ತು. ಯಾಕೆ ಯಜಮಾನ್ರೆ ಸುಮ್ಮನೆ ನಿಂತ್ಕೊಂಬಿಟ್ರಿ? ಪಾರ್ವತಿ, ಜ್ಯೂಸ್ ಮಾಡಕ್ಕೆ ಹೇಳಿದ್ರಲ್ಲ, ಹೇಗೆ ಮಾಡೋದು? ಓಹೋ, ಏನೂ ಗೊತ್ತಿಲ್ಲದೆ ಇದ್ರು ಗೊತ್ತಿರೋರ ಥರ ಒಳಗಡೆ ಬಂದ್ರಿ ಅಲ್ವಾ? ಏನೋ ಫೋರ್ಸಲ್ಲಿ ಬಂದ್ಬಿಟ್ನಪ್ಪ, ಹೇಳ್ಕೊಟ್ರೆ ಕಲ್ತ್ಕೋತೀನಿ. ಸರಿ, ಒಂದು ದೊಡ್ಡ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನೀರು ಹಾಕ್ಕೊಳ್ಳಿ, ಆಮೇಲೆ ಸಕ್ಕರೆ ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡಿ ಒಲೆ ಮೇಲಿಟ್ಟು ಕುಚ್ಬಿಡೋದಾ? ಕುದಿಸ್ಬಿಟ್ಟು ನೀವೇ ಕುಡ್ಕೊಂಬಿಡಿ. ಪಾರ್ವತಿ, ಯಾಕೆ ಹಂಗೆ ರೇಗ್ತೀಯ? ಹೇಳ್ಕೊಟ್ರೆ ಕಲ್ತ್ಕೋತೀನಿ. ಏನು ಬೇಡ, ನಾನೇ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ಓ ಹೌದಾ, ಸರಿ ಮಾಡಿ. ಸರಿ ಹೇಳು. ಒಂದು ದೊಡ್ಡ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನೀರು ತುಂಬಿಸ್ಕೊಂಬನ್ನಿ. ಹಾಂ, ಅಲ್ಲಿದೆ ನೋಡಿ. ನೀರನ್ನು ಹೇಗೆ ತುಂಬಿಸ್ತೀರಾ? ಅಯ್ಯೋ, ಸರಿ ತಗೊಂಬನ್ನಿ. ಸಕ್ಕರೆ ಹಾಕಿ. ಇನ್ ಸ್ವಲ್ಪ ಹಾಕಿ. ಸಾಕು. ಅದನ್ನ ನೀಟಾಗಿ ಕಲಸಿ. ಇಷ್ಟೇನಾ? ಇದು ನನಗೆ ಬರ್ತಿತ್ತು. ನಿಂಬೆಹಣ್ಣು ಯಾರು ಹಿಂಡ್ತಾರೆ? ನಿಮಿಷ. ಎಲ್ಲಿದೆ ನಿಂಬೆಹಣ್ಣು? ಫ್ರಿಜ್ಜಲ್ಲಿದೆ. ಅದನ್ನ ಹೆಚ್ಕೊಂಡು ಹಿಂಡಿ. ಹಿಂಡಿ ಬೇಗ. ನಿಂಬೆಹಣ್ಣು ಹಿಂಡಾಯ್ತು, ಜ್ಯೂಸ್ ಇಷ್ಟೇನಾ? ಹಾ, ಇನ್ನ ಏಲಕ್ಕಿ ಹಾಕ್ಬೇಕು. ಬನ್ನಿ ಇಲ್ಲಿ, ಏಲಕ್ಕಿ ನೋಡಿ. ಹೋಗಿ ಅದನ್ನ ತಗೊಂಬನ್ನಿ. ಅದಲ್ಲ, ಕುಟ್ಟಣಿಗೆ. ಅದನ್ನ ಬಿಡಿಸ್ಕೊಂಡು ಅದ್ರೊಳಗೆ ಹಾಕೊಂಡು ಕುಟ್ಟಿ ಚೆನ್ನಾಗಿ. ಯಜಮಾನ್ರೆ, ಈಗ ಜ್ಯೂಸ್ ತಯಾರಾಯ್ತು. ಜ್ಯೂಸ್ ಮಾಡೋದಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಾ? ಪಾರ್ವತಿ, ನೀವು ಹೆಣ್ಮಕ್ಳು ಗ್ರೇಟು. ಹೋಗಿ ಲೋಟ್ಗಳು ಎತ್ಕೊಂಬ. ಚೆನ್ನಾಗಿ ಹೇಳ್ಬೇಕಲ್ಲ, ಜಮೀನು ಮಾರ್ಬಿಟ್ಟು ಸಾಲ ತೀರಿಸ್ಬಿಟ್ಟು ಗಾಡಿ ತಗೊಂಡು ಓಡಾಡ್ಬಿಟ್ರೆ ಮುಂದೆ ಜೀವನಕ್ಕೆ ಏನು ಮೊಂಡು ತಿಂತೀರಾ?
ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಈಗ ನಾನು ಮಾತಾಡ್ಬೋದಾ? ಏನಂದ್ರಿ ಗೌಡ್ರೆ? ನಿಮಗೆ ಕಷ್ಟ ಅಂತ ನಿಮ್ಮ ತಾಯಿನ ಸಂತೆಯಲ್ಲಿ ಮಾರಾಟಕ್ಕೆ ಇಡ್ತೀರೇನು? ಇಡ್ತೀರಾ? ಹಾಗೆ ಅಲ್ವಾ ಈ ಭೂತಾಯಿ? ನೂರಾರು ವರ್ಷಗಳ ಕಾಲ ನಮ್ಮ ಪೂರ್ವಿಕರನ್ನ ಸಾಕಿ ಸಲಹಿದ ಸಾವಿಲ್ಲದ ತಾಯಿ ಈ ಭೂತಾಯಿ. ನಮಗ್ ಕಷ್ಟ ಅಂತ ಹೇಳಿ ಇವಳನ್ನು ಮಾರ್ಕೊಂಡ್ಬಿಡದ? ನಿಮ್ಮ ತಾತನಿಗೆ ಕಷ್ಟ ಅಂತ ಆವತ್ತು ಈ ಭೂಮಿನ ಮಾರ್ಕೊಂಡಿದ್ದಿದ್ರೆ ನಿಮ್ಮ ತಂದೆಗೆ ಸಿಗ್ತಾ ಇರಲಿಲ್ಲ. ನಿಮ್ಮ ತಂದೆ ಕಷ್ಟ ಅಂತ ಆವತ್ತು ಇದನ್ನು ಮಾರ್ಕೊಂಡಿದ್ದಿದ್ರೆ ನಿಮ್ಗೆ ಈ ಭೂಮಿ ಸಿಗ್ತಾ ಇರಲಿಲ್ಲ. ಇವತ್ತು ನಿಮಗೆ ಕಷ್ಟ ಅಂತ ಮಾರಕ್ಕೆ ಹೊಟ್ಟಿದ್ದೀರಲ್ಲ, ಮುಂದಿನ ಪೀಳಿಗೆಗೆ ಏನ್ ಮಾಡ್ತೀರಿ? ನೀವೆಲ್ಲ ಏನ್ ಮಾಡ್ತೀರಾ? ಏನ್ ಗೌಡ್ರೆ, ಜವರೇ ಗೌಡ್ರೆ, ರೈತನಾಗಿ ಹುಟ್ಟಿದಕ್ಕೆ ಅವಮಾನ ಆಗ್ತಿದ್ಯಾ ನಿಮಗೆ? ಈ ಜಗತ್ತಲ್ಲಿ ಯಾರು ಬೇಕಾದರೂ ಓದಿ ಮೇಧಾವಿಗಳಾಗ್ಬೋದು, ಜ್ಞಾನಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು. ರೈತ ಆಗೋಕ್ಕಾಗೋದಿಲ್ಲ, ರೈತ ಆಗೋಕ್ಕಾಗೋದಿಲ್ಲ. ಅದಕ್ಕೆ ಯೋಗ ಬೇಕು, ಪುಣ್ಯ ಬೇಕು. ನೀವು ದುಡಿದು ಸಾವಿರಾರು ಜನಕ್ಕೆ ಅನ್ನ ಕೊಡ್ತೀರಿ ಅಂತ ಭಾಗ್ಯವಂತರು ನೀವೆಲ್ಲ. ಕಷ್ಟ ಯಾರಿಗೂ ಬರಲ್ಲ, ಜೊತೆ ಪರಿಹಾರ ಇರುತ್ತೆ, ಅದನ್ನು ಹುಡುಕ್ಬೇಕು ನಾವು. ಅಲ್ಲೇ ಎಡವುತ್ತೀವಿ. ಹಿಂಗ ನಮ್ಮಲ್ಲಿರೋ ದವಸ ಧಾನ್ಯಗಳು ಎಷ್ಟಿದೆ ನೋಡಿಕೊಂಡು, ನಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಇವ್ರಿಗೆ ಕೊಟ್ಬಿಡು. ಅರ್ಥ ಆಯ್ತಾ? ಬ್ಯಾಂಕ್ನವ್ರಿಗೆ ನಾನು ಮಾತಾಡ್ತೀನಿ, ನಿಮಗೆ ತೊಂದರೆ ಕೊಡದಿರುವಾಗ ನಾನು ಸಬ್ಸಿಡಿಯಲ್ಲಿ ನಿಮ್ಮೆಲ್ಲರ ಜಮೀನುಗಳಿಗೆ ನಾನು ಬೋರ್ ಹಾಕಿಸ್ಕೊಡ್ತೀನಿ. ಸಮಾಧಾನನ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬುದ್ಧಿ ಹೇಳಿದ್ಮೇಲೆ ಮುಗ್ದೋಯ್ತು, ಕೆಲಸ ಆದಂಗೆ. ಇದ್ರ ಜೊತೆಗೆ ರಾಗಿ, ಭತ್ತ, ಕಬ್ಬು ಇದನ್ನೆಲ್ಲ ಬೆಳೆಯೋದ್ರ ಜೊತೆಗೆ ಬೇಗ ಫಲ ಕೊಡೋ ತರಕಾರಿಗಳನ್ನ ಬೆಳೀರಿ, ಹೂಗಳನ್ನ ಬೆಳೀರಿ. ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ, ಹಣ ಬೇಗ ಕೈಗೆ ಸೇರುತ್ತೆ. ಅಲ್ಲದೆ ಸಾವಯವ ಕೃಷಿ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ. ಇದರಿಂದ ಒಳ್ಳೆ ಭವಿಷ್ಯ ಇದೆ. ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣನ ಫಲವತ್ತತೆ ಹಾಳು ಮಾಡಿದ್ರೆ ಮುಂದೆ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟಕ್ಕೂ ವ್ಯವಸಾಯದಲ್ಲಿ ಹೊಸ ಹೊಸ ವಿಧಾನಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಅಲ್ವಾ ಬುದ್ಧಿ? ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಬುದ್ಧಿ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಇಲ್ಲ ಮಗು, ತುಂಬ ಸರಿಯಾಗಿ ಹೇಳಿದ್ಯಾ ನೀನು. 1 ವರ್ಷದ ಪಾಠನ 1 ನಿಮಿಷದಲ್ಲಿ ಹೇಳಿದ್ಯಾ ನೀನು. ಈ ಹೆಣ್ಮಗು ಹೇಳಿದ ಹಾಗೆ ಹೊಸ ಹೊಸ ವಿಧಾನಗಳಲ್ಲಿ ಯಾರ್ಯಾರು ಕೃಷಿ ಮಾಡ್ತಾರೆ ಅವರೆಲ್ಲರನ್ನೂ ನಾನು ಊರಿಗೆ ಕರೆಸ್ತೀನಿ, ನಿಮ್ಮ ಜೊತೆ ಚರ್ಚೆ ಕೂರಿಸ್ತೀನಿ. ಅವ್ರ ಸಲಹೆಗಳನ್ನು ನೀವು ಪಡ್ಕೊಳ್ಳಿ. ಒಟ್ಟಲ್ಲಿ ನಿಮ್ಗೆ ಒಳ್ಳೇದಾಗಬೇಕು, ಅದೇ ನನ್ನ ಆಸೆ. ಆಯ್ತಣ್ಣ, ಅಷ್ಟು ಮಾಡ್ಕೊಂಡೆ ಕಣ್ಬಿಡಿ. ಹೇಶ್, ಮೆಚ್ಕೊಂಡೆ ಕಣಮ್ಮ. ನಿನ್ನ ಮನಸ್ಸಿನಲ್ಲಿ ಇಂಥ ಒಳ್ಳೆ ಯೋಚನೆಗಳು, ಕಲ್ಮಶ ಇಲ್ಲದೆ ಇರೋ ಹೃದಯದಲ್ಲಿ ಮಾತ್ರ ಒಳ್ಳೆ ಯೋಚನೆಗಳು ಬರೋಕ್ಕೆ ಸಾಧ್ಯ. ದೇವರು ನಿನಗೆ ಒಳ್ಳೇದು ಮಾಡ್ತಾನೆ, ನಿನ್ನ ಆಶಯಗಳನ್ನು ನೆರವೇರಿಸ್ತಾನೆ.